ವೆಲ್ಕಮ್ ಬ್ಯಾಕ್. ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ, ಕನ್ನಡಿಗನ ಪರಿಸ್ಥಿತಿ ಗಂಭೀರ. ಪ್ರವಾಸಕ್ಕೆ ತೆರಳಿದ್ದ ಶಿವಮೊಗ್ಗ ಮೂಲದ ವ್ಯಕ್ತಿಗೆ ಗಾಯ ಆಗಿದೆ. ಮಂಜುನಾಥ್ 47 ವರ್ಷದ ಮಂಜುನಾಥ್ಗೆ ಗಾಯ ಆಗಿದೆ. ಶಿವಮೊಗ್ಗ ವಿಜಯನಗರ ನಿವಾಸಿಯಾಗಿರುವ ಮಂಜುನಾಥ್ ಸ್ಥಿತಿ ಗಂಭೀರವಾಗಿದೆ. ಪತ್ನಿ ಪುತ್ರನ ಜೊತೆ ಪ್ರವಾಸಕ್ಕೆ ಹೋಗಿದ್ದ ಮಂಜುನಾಥ್ ರಾವ್ ನೆರವಿಗಾಗಿ ಮನವಿ ಮಾಡ್ತಾ ಇರುವ ಮಂಜುನಾಥ್ ಪತ್ನಿ ಪಲ್ಲವಿ. ಉಗ್ರರ ದಾಳಿಯ ವೇಳೆ ಕನ್ನಡಿಗರಿಗೆ ಗಾಯ ಆಗಿದೆ. ಮಂಜುನಾಥ್ ರಾವ್ ಅನ್ನೋರು ತಮ್ಮ ಪತ್ನಿ ಮತ್ತು ಪುತ್ರನ ಜೊತೆಗೆ ಹೋಗಿದ್ರು. ಅವರ ಫೋಟೋ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗ ವಿಜಯನಗರ ನಿವಾಸಿಯಾಗಿರುವ ಮಂಜುನಾಥ್ ರಾವ್ ರಿಪಬ್ಲಿಕ್ ಕನ್ನಡದೊಂದಿಗೆ ಅಳಲನ್ನು ಅವರ ಪತ್ನಿ ತೋಡ್ಕೊಂಡ್ರು. ಏನಾಯಿತು ಹೇಗಾಯಿತು ಅನ್ನೋದ್ರ ಬಗ್ಗೆ ನಾವು ಪಹಲ್ಗಾಮ್ಗೆ ಹೋಗೋರಿದ್ವಿ, ಫುಡ್ ಆರ್ಡರ್ ಮಾಡಿದ್ವಿ, ಹಾಗಾಗಿ ಅದನ್ನ ತರೋಕೆ ಅಂಥೇಳಿ ನನ್ನ ಪತಿ ಹೋಗಿದ್ರು. ಗುಂಡಿನ ಶಬ್ದ ಕೇಳ್ತಾ ಇತ್ತು, ಭಯ ಆಯಿತು. ಸೈನಿಕರ ತರಬೇತಿ ಅಂತೇಳಿ ಅಂದ್ಕೊಂಡಿದ್ವಿ. ಹಿಂದೂಗಳೆಂದು ಗೊತ್ತಾಗಿ ನಮ್ಮ ಮೇಲೆ ದಾಳಿ ಮಾಡಿದ್ರು ಅನ್ನುವ ಸ್ಫೋಟಕ ವಿಚಾರ ಹೇಳಿದ್ದಾರೆ ನೋಡಿ. ದಾಳಿಯಲ್ಲಿ ಗಾಯಗೊಂಡ ಪ್ರವಾಸಿಗರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಜೆ 7 ಗಂಟೆಗೆ ಶ್ರೀನಗರಕ್ಕೆ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಭೇಟಿ ಕೊಡ್ತಾರೆ. ಪರಿಸ್ಥಿತಿಯನ್ನು ಪರಿಶೀಲನೆ ನಡೆಸ್ತಾರೆ. ಮಾನ್ಯ ಕೇಂದ್ರ ಮಂತ್ರಿಗಳು ಅಮಿತ್ ಶಾ ಜೊತೆಯಲ್ಲಿ ಪ್ರಧಾನಿ ಮೋದಿ ಮಾತುಕತೆಯನ್ನು ಮಾಡಿದ್ದಾರೆ. ಹಿಂದೂಗಳು ಅಂತೇಳಿ ಗೊತ್ತಾಗಿ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿಯಲ್ಲಿ ಗಾಯಗೊಂಡ ಪ್ರವಾಸಿಗರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ. ಹಿಂದೂಗಳು ಅಂತೇಳಿ ಗೊತ್ತಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದನ್ನು ಸಂಜೆ 7 ಗಂಟೆಗೆ ಶ್ರೀನಗರಕ್ಕೆ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಕೂಡ ಭೇಟಿ ಕೊಡ್ತಾರೆ. ಪರಿಸ್ಥಿತಿಯನ್ನ ಅವಲೋಕಿಸ್ತಾರೆ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್. ಏನಾಯ್ತು ಮೇಡಮ್? ಸರ್, ಪಹಲ್ಗಾಮ್ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ, ಮಿನಿ ಸ್ವಿಟ್ಜರ್ಲೆಂಡ್ ಅಂತ. ಅಲ್ಲಿ ಕುದುರೆಯಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಇಳಿದ್ವಿ. ಜಸ್ಟ್ 5 ಮಿನಿಟ್ಸ್ ಆಗಿತ್ತು. ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನನ್ನ ಗಂಡ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು. ಅಷ್ಟೊತ್ತಿಗೆ ಗುಂಡಿನ ಸೌಂಡ್ ತರ ಕೇಳಿಸ್ತು. ನಾವೇನ್ ಅನ್ಕೊಂಡ್ವಿ ಆರ್ಮಿದೇನೋ ಇದಾಗ್ತಿದೆ ಅಂತ. ಅದ್ ನೋಡಿದ್ರೆ ನನ್ ಫೋನ್ ಟೆರರಿಸ್ಟ್ ಅಟ್ಯಾಕ್. ಅದ್ ನಾನು ತಿರುಗಿ ನೋಡ್ತೀನಿ, ನನ್ ಗಂಡ ಆರ್ಡರ್ ಮಾಡ್ತಿದ್ರಲ್ಲ, ಹಿಂಗೆ ರಕ್ತದ ಮಡುವಲ್ಲಿ ಬಿಟ್ಟಿದ್ರು ಸರ್. ಆಯ್ತಾ, ನೀವ್ ಯಾರ್ಯಾರು ಹೋಗಿದ್ರು ಮೇಡಮ್? ನಾನು ನನ್ ಗಂಡ ಮಗ ಸರ್. ಆಮೇಲೆ ಪ್ಲೀಸ್ ನಾನು ಒಂಚೂರು ಫೋನ್ ಚಾರ್ಜ್ ಹೋಗ್ತಾ ಇದೆ ಸರ್. ನೀವು ಈಗ ಅಲ್ಲೇ ಇದ್ದೀರಾ ಮೇಡಮ್? ಅಲ್ಲೇ ಇದೀವಿ, ಹಾಸ್ಪಿಟಲ್ ಅಲ್ಲಿ ಇದೀವಿ. ನಾನು ನನ್ ಮಗ ಆರಾಮಿದೀವಿ, ನಮಗೇನಾಗಿಲ್ಲ. ನಮ್ ಕಡೆಯವ್ರು ಯಾರು ಇದಾರೆ ಮೇಡಮ್ ಕರ್ನಾಟಕದವರಲ್ಲಿ ನಿಮ್ಮ ಹತ್ರ? ಕರ್ನಾಟಕದವ್ರು ಇಲ್ಲಿ ಇವರು ಸಾಗರದವ್ರು ಒಬ್ರು ಇದಾರೆ. ಯಾವಾಗ ಹೋಗಿದ್ದು ಮೇಡಮ್ ನೀವು? ನಾವು 19th ಹೋಗಿದ್ದು ಸರ್. ಓಕೆ. ಇವತ್ತು ಪ್ಲಾನ್ ಇತ್ತ ಮೇಡಮ್ ಇವತ್ತು ಬರೋದು? ಇಲ್ಲ, ನಾವು 24th ಬರೋದು. ಇಲ್ಲಿ ಶಿವಮೊಗ್ಗದಲ್ಲಿ ಎಲ್ಲಿ ಮೇಡಮ್ ಮನೆ? ಆಮೇಲೆ ಮೇಡಮ್ ಶಿವಮೊಗ್ಗದಲ್ಲಿ ಮನೆ ಎಲ್ಲಿ? ಏನಾಯ್ತು ಮೇಡಮ್? ಸರ್, ಪಹಲ್ಗಾಮ್ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ, ಮಿನಿ ಸ್ವಿಟ್ಜರ್ಲೆಂಡ್ ಅಂತ. ಅಲ್ಲಿ ಕುದುರೆಯಲ್ಲಿ ಹೋಗ್ಬೇಕು. ಅಲ್ಲಿ ಹೋಗಿ ಇಳಿದ್ವಿ. ಜಸ್ಟ್ 5 ಮಿನಿಟ್ಸ್ ಆಗಿತ್ತು. ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನನ್ನ ಗಂಡ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು. ಅಷ್ಟೊತ್ತಿಗೆ ಗುಂಡಿನ ಸೌಂಡ್ ತರ ಕೇಳಿಸ್ತು. ನಾವೇನ್ ಅನ್ಕೊಂಡ್ವಿ ಆರ್ಮಿದೇನೋ ಇದಾಗ್ತಿದೆ ಅಂತ. ಅದ್ ನೋಡಿದ್ರೆ ನನ್ ಫೋನ್ ಟೆರರಿಸ್ಟ್ ಅಟ್ಯಾಕ್. ಅದ್ ನಾನು ತಿರುಗಿ ನೋಡ್ತೀನಿ, ನನ್ ಗಂಡ ಆರ್ಡರ್ ಮಾಡ್ತಿದ್ರಲ್ಲ, ಹಿಂಗೆ ರಕ್ತ. ವೆಲ್ಕಮ್ ಬ್ಯಾಕ್. ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ, ಕನ್ನಡಿಗನ ಪರಿಸ್ಥಿತಿ ಗಂಭೀರ. ಪ್ರವಾಸಕ್ಕೆ ತೆರಳಿದ್ದ ಶಿವಮೊಗ್ಗ ಮೂಲದ ವ್ಯಕ್ತಿಗೆ ಗಾಯ ಆಗಿದೆ. ಮಂಜುನಾಥ್ 47 ವರ್ಷದ ಮಂಜುನಾಥ್ಗೆ ಗಾಯ ಆಗಿದೆ. ಶಿವಮೊಗ್ಗ ವಿಜಯನಗರ ನಿವಾಸಿಯಾಗಿರುವ ಮಂಜುನಾಥ್ ಸ್ಥಿತಿ ಗಂಭೀರವಾಗಿದೆ. ಪತ್ನಿ ಪುತ್ರನ ಜೊತೆ ಪ್ರವಾಸಕ್ಕೆ ಹೋಗಿದ್ದ ಮಂಜುನಾಥ್ ರಾವ್ ನೆರವಿಗಾಗಿ ಮನವಿ ಮಾಡ್ತಾ ಇರುವ ಮಂಜುನಾಥ್ ಪತ್ನಿ ಪಲ್ಲವಿ. ಉಗ್ರರ ದಾಳಿಯ ವೇಳೆ ಕನ್ನಡಿಗರಿಗೆ ಗಾಯ ಆಗಿದೆ. ಮಂಜುನಾಥ್ ರಾವ್ ಅನ್ನೋರು ತಮ್ಮ ಪತ್ನಿ ಮತ್ತು ಪುತ್ರನ ಜೊತೆಗೆ ಹೋಗಿದ್ರು. ಅವರ ಫೋಟೋ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗ ವಿಜಯನಗರ ನಿವಾಸಿಯಾಗಿರುವ ಮಂಜುನಾಥ್ ರಾವ್ ರಿಪಬ್ಲಿಕ್ ಕನ್ನಡದೊಂದಿಗೆ ಅಳಲನ್ನು ಅವರ ಪತ್ನಿ ತೋಡ್ಕೊಂಡ್ರು. ಏನಾಯಿತು ಹೇಗಾಯಿತು ಅನ್ನೋದ್ರ ಬಗ್ಗೆ ನಾವು ಪಹಲ್ಗಾಮ್ಗೆ ಹೋಗೋರಿದ್ವಿ, ಫುಡ್ ಆರ್ಡರ್ ಮಾಡಿದ್ವಿ, ಹಾಗಾಗಿ ಅದನ್ನ ತರೋಕೆ ಅಂಥೇಳಿ ನನ್ನ ಪತಿ ಹೋಗಿದ್ರು. ಗುಂಡಿನ ಶಬ್ದ ಕೇಳ್ತಾ ಇತ್ತು, ಭಯ ಆಯಿತು. ಸೈನಿಕರ ತರಬೇತಿ ಅಂತೇಳಿ ಅಂದ್ಕೊಂಡಿದ್ವಿ. ಹಿಂದೂಗಳೆಂದು ಗೊತ್ತಾಗಿ ನಮ್ಮ ಮೇಲೆ ದಾಳಿ ಮಾಡಿದ್ರು ಅನ್ನುವ ಸ್ಫೋಟಕ ವಿಚಾರ ಹೇಳಿದ್ದಾರೆ ನೋಡಿ. ದಾಳಿಯಲ್ಲಿ ಗಾಯಗೊಂಡ ಪ್ರವಾಸಿಗರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಜೆ 7 ಗಂಟೆಗೆ ಶ್ರೀನಗರಕ್ಕೆ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಭೇಟಿ ಕೊಡ್ತಾರೆ. ಪರಿಸ್ಥಿತಿಯನ್ನ ಪರಿಶೀಲನೆ ನಡೆಸ್ತಾರೆ. ಮಾನ್ಯ ಕೇಂದ್ರ ಮಂತ್ರಿಗಳು ಅಮಿತ್ ಶಾ ಜೊತೆಯಲ್ಲಿ ಪ್ರಧಾನಿ ಮೋದಿ ಮಾತುಕತೆಯನ್ನು ಮಾಡಿದ್ದಾರೆ.
ಹಿಂದೂಗಳು ಅಂತೇಳಿ ಗೊತ್ತಾಗಿ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿಯಲ್ಲಿ ಗಾಯಗೊಂಡ ಪ್ರವಾಸಿಗರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಹಿಂದೂಗಳು ಅಂತೇಳಿ ಗೊತ್ತಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದನ್ನು ಸಂಜೆ 7 ಗಂಟೆಗೆ ಶ್ರೀನಗರಕ್ಕೆ ಅಮಿತ್ ಶಾ ಮತ್ತೆ ರಾಜನಾಥ್ ಸಿಂಗ್ ಕೂಡ ಭೇಟಿ ಕೊಡ್ತಾರೆ. ಪರಿಸ್ಥಿತಿಯನ್ನ ಅವಲೋಕಿಸ್ತಾರೆ ಅಮಿತ್ ಶಾ ಮತ್ತೆ ರಾಜನಾಥ್ ಸಿಂಗ್. ಏನಾಯ್ತು ಮೇಡಮ್? ಸರ್ ಪಹಲ್ಗಾಮ್ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ, ಮಿನಿ ಸ್ವಿಟ್ಜರ್ಲೆಂಡ್ ಅಂತ. ಅಲ್ಲಿ ಕುದುರೆಯಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ಇಳಿದ್ವಿ. ಜಸ್ಟ್ 5 ಮಿನಿಟ್ಸ್ ಆಗಿತ್ತು. ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನನ್ನ ಗಂಡ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು. ಅಷ್ಟೊತ್ತಿಗೆ ಗುಂಡಿನ ಸೌಂಡ್ ತರ ಕೇಳಿಸ್ತು. ನಾವೇನ್ ಅನ್ಕೊಂಡ್ವಿ ಆರ್ಮಿದೇನೋ ಇದಾಗ್ತಿದೆ ಅಂತ. ಅದ್ ನೋಡಿದ್ರೆ ನನ್ ಫೋನ್ ಅದ್ ನೋಡಿದ್ರೆ ಟೆರರಿಸ್ಟ್ ಅಟ್ಯಾಕ್. ಅದ್ ನಾನು ತಿರುಗಿ ನೋಡ್ತೀನಿ, ನನ್ ಗಂಡ ಆರ್ಡರ್ ಮಾಡ್ತಿದ್ರಲ್ಲ, ಹಿಂಗೆ ರಕ್ತದ ಮಡುವಲ್ಲಿ ಬಿದ್ದಿದ್ರು ಸರ್. ಆಯ್ತಾ, ನೀವ್ ಯಾರ್ಯಾರು ಹೋಗಿದ್ರು ಮೇಡಮ್? ನಾನು ನನ್ ಗಂಡ ಮಗ ಸರ್. ಆಮೇಲೆ ಪ್ಲೀಸ್ ನಾನು ಒಂಚೂರು ಫೋನ್ ಚಾರ್ಜ್ ಹೋಗ್ತಾ ಇದೆ ಸರ್. ನೀವು ಈಗ ಅಲ್ಲೇ ಇದ್ದೀರಾ ಮೇಡಮ್? ಅಲ್ಲೇ ಇದೀವಿ, ಹಾಸ್ಪಿಟಲ್ ಅಲ್ಲಿ ಇದೀವಿ. ನಾನು ನನ್ ಮಗ ಆರಾಮಿದೀವಿ, ನಮಗೇನಾಗಿಲ್ಲ. ನಮ್ ಕಡೆಯವ್ರು ಯಾರು ಇದಾರೆ ಮೇಡಮ್ ಕರ್ನಾಟಕದವರಲ್ಲಿ ನಿಮ್ಮ ಹತ್ರ? ಕರ್ನಾಟಕದವ್ರಲ್ಲಿ ಇವರು ಸಾಗರದವ್ರು ಒಬ್ರು ಇದಾರೆ. ಯಾವಾಗ ಹೋಗಿದ್ದು ಮೇಡಮ್ ನೀವು? ನಾವು 19th ಹೋಗಿದ್ದು ಸರ್. ಓಕೆ ಓಕೆ. ಇವತ್ತು ಪ್ಲಾನ್ ಇತ್ತ ಮೇಡಮ್ ಇವತ್ತು ಬರೋದು? ಇಲ್ಲ ನಾವು 24th ಬರೋದು. ಇಲ್ಲಿ ಶಿವಮೊಗ್ಗದಲ್ಲಿ ಎಲ್ಲಿ ಮೇಡಮ್ ಮನೆ? ಆಮೇಲೆ ಮೇಡಮ್ ಶಿವಮೊಗ್ಗದಲ್ಲಿ ಮನೆ ಎಲ್ಲಿ? ಏನಾಯ್ತು ಮೇಡಮ್? ಸರ್ ಪಹಲ್ಗಾಮ್ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ, ಮಿನಿ ಸ್ವಿಟ್ಜರ್ಲೆಂಡ್ ಅಂತ. ಅಲ್ಲಿ ಕುದುರೆಯಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ಇಳಿದ್ವಿ. ಜಸ್ಟ್ 5 ಮಿನಿಟ್ಸ್ ಆಗಿತ್ತು. ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನನ್ನ ಗಂಡ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು. ಅಷ್ಟೊತ್ತಿಗೆ ಗುಂಡಿನ ಸೌಂಡ್ ತರ ಕೇಳಿಸ್ತು. ನಾವೇನ್ ಅನ್ಕೊಂಡ್ವಿ ಆರ್ಮಿದೇನೋ ಇದಾಗ್ತಿದೆ ಅಂತ. ಅದ್ ನೋಡಿದ್ರೆ ನನ್ ಫೋನ್ ಅದ್ ನೋಡಿದ್ರೆ. ವೆಲ್ಕಮ್ ಬ್ಯಾಕ್. ಕಾಶ್ಮೀರದಲ್ಲಿ ಭಯೋತ್ಪಾದಕರ ದಾಳಿ, ಕನ್ನಡಿಗನ ಪರಿಸ್ಥಿತಿ ಗಂಭೀರ. ಪ್ರವಾಸಕ್ಕೆ ತೆರಳಿದ್ದ ಶಿವಮೊಗ್ಗ ಮೂಲದ ವ್ಯಕ್ತಿಗೆ ಗಾಯ ಆಗಿದೆ. ಮಂಜುನಾಥ್, 47 ವರ್ಷದ ಮಂಜುನಾಥ್ಗೆ ಗಾಯ ಆಗಿದೆ. ಶಿವಮೊಗ್ಗ ವಿಜಯನಗರ ನಿವಾಸಿಯಾಗಿರುವ ಮಂಜುನಾಥ್ ಸ್ಥಿತಿ ಗಂಭೀರವಾಗಿದೆ. ಪತ್ನಿ ಪುತ್ರನ ಜೊತೆ ಪ್ರವಾಸಕ್ಕೆ ಹೋಗಿದ್ದ ಮಂಜುನಾಥ್ ರಾವ್ ನೆರವಿಗಾಗಿ ಮನವಿ ಮಾಡ್ತಾ ಇರುವ ಮಂಜುನಾಥ್ ಪತ್ನಿ ಪಲ್ಲವಿ. ಉಗ್ರರ ದಾಳಿಯ ವೇಳೆ ಕನ್ನಡಿಗರಿಗೆ ಗಾಯ ಆಗಿದೆ. ಮಂಜುನಾಥ್ ರಾವ್ ಅನ್ನೋರು ತಮ್ಮ ಪತ್ನಿ ಮತ್ತು ಪುತ್ರನ ಜೊತೆಗೆ ಹೋಗಿದ್ರು. ಅವರ ಫೋಟೋ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗ ವಿಜಯನಗರ ನಿವಾಸಿಯಾಗಿರುವ ಮಂಜುನಾಥ್ ರಾವ್ ರಿಪಬ್ಲಿಕ್ ಕನ್ನಡದೊಂದಿಗೆ ಅಳಲನ್ನು ಅವರ ಪತ್ನಿ ತೋಡ್ಕೊಂಡ್ರು. ಏನಾಯಿತು ಹೇಗಾಯಿತು ಅನ್ನೋದ್ರ ಬಗ್ಗೆ ನಾವು ಪಹಲ್ಗಾಮ್ಗೆ ಹೋಗೋರಿದ್ವಿ, ಫುಡ್ ಆರ್ಡರ್ ಮಾಡಿದ್ವಿ. ಹಾಗಾಗಿ ಅದನ್ನ ತರೋಕೆ ಅಂಥೇಳಿ ನನ್ನ ಪತಿ ಹೋಗಿದ್ರು. ಗುಂಡಿನ ಶಬ್ದ ಕೇಳ್ತಾ ಇತ್ತು, ಭಯ ಆಯಿತು. ಸೈನಿಕರ ತರಬೇತಿ ಅಂತೇಳಿ ಅಂದ್ಕೊಂಡಿದ್ವಿ. ಹಿಂದೂಗಳೆಂದು ಗೊತ್ತಾಗಿ ನಮ್ಮ ಮೇಲೆ ದಾಳಿ ಮಾಡಿದ್ರು ಅನ್ನುವ ಸ್ಫೋಟಕ ವಿಚಾರ ಹೇಳಿದ್ದಾರೆ. ನೋಡಿ, ದಾಳಿಯಲ್ಲಿ ಗಾಯಗೊಂಡ ಪ್ರವಾಸಿಗರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಜೆ 7 ಗಂಟೆಗೆ ಶ್ರೀನಗರಕ್ಕೆ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಭೇಟಿ ಕೊಡ್ತಾರೆ. ಪರಿಸ್ಥಿತಿಯನ್ನು ಪರಿಶೀಲನೆ ನಡೆಸ್ತಾರೆ. ಮಾನ್ಯ ಕೇಂದ್ರ ಮಂತ್ರಿಗಳು ಅಮಿತ್ ಶಾ ಜೊತೆಯಲ್ಲಿ ಪ್ರಧಾನಿ ಮೋದಿ ಮಾತುಕತೆಯನ್ನು ಮಾಡಿದ್ದಾರೆ. ಹಿಂದೂಗಳು ಅಂತೇಳಿ ಗೊತ್ತಾಗಿ ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ದಾಳಿಯಲ್ಲಿ ಗಾಯಗೊಂಡ ಪ್ರವಾಸಿಗರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಹಿಂದೂಗಳು ಅಂತೇಳಿ ಗೊತ್ತಾಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದನ್ನು ಸಂಜೆ 7 ಗಂಟೆಗೆ ಶ್ರೀನಗರಕ್ಕೆ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಕೂಡ ಭೇಟಿ ಕೊಡ್ತಾರೆ. ಪರಿಸ್ಥಿತಿಯನ್ನ ಅವಲೋಕಿಸ್ತಾರೆ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್. ಏನಾಯ್ತು ಮೇಡಮ್? ಸರ್ ಪಹಲ್ಗಾಮ್ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ, ಮಿನಿ ಸ್ವಿಟ್ಜರ್ಲೆಂಡ್ ಅಂತ. ಅಲ್ಲಿ ಕುದುರೆಯಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ಇಳಿದ್ವಿ. ಜಸ್ಟ್ 5 ಮಿನಿಟ್ಸ್ ಆಗಿತ್ತು. ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನನ್ನ ಗಂಡ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು. ಅಷ್ಟೊತ್ತಿಗೆ ಗುಂಡಿನ ಸೌಂಡ್ ತರ ಕೇಳಿಸ್ತು. ನಾವೇನ್ ಅನ್ಕೊಂಡ್ವಿ ಆರ್ಮಿದೇನೋ ಇದಾಗ್ತಿದೆ ಅಂತ. ಅದ್ ನೋಡಿದ್ರೆ ನನ್ ಫೋನ್ ಅದ್ ನೋಡಿದ್ರೆ ಟೆರರಿಸ್ಟ್ ಅಟ್ಯಾಕ್. ಅದ್ ನಾನು ತಿರುಗಿ ನೋಡ್ತೀನಿ, ನನ್ ಗಂಡ ಆರ್ಡರ್ ಮಾಡ್ತಿದ್ರಲ್ಲ, ಹಿಂಗೆ ರಕ್ತದ ಮಡುವಲ್ಲಿ ಬಿದ್ದಿದ್ರು ಸರ್. ಆಯ್ತಾ, ನೀವ್ ಯಾರ್ಯಾರು ಹೋಗಿದ್ರು ಮೇಡಮ್? ನಾನು ನನ್ ಗಂಡ ಮಗ ಸರ್. ಆಮೇಲೆ ಪ್ಲೀಸ್ ನಾನು ಒಂಚೂರು ಫೋನ್ ಚಾರ್ಜ್ ಹೋಗ್ತಾ ಇದೆ ಸರ್. ನೀವು ಈಗ ಅಲ್ಲೇ ಇದ್ದೀರಾ ಮೇಡಮ್? ಅಲ್ಲೇ ಇದೀವಿ, ಹಾಸ್ಪಿಟಲ್ ಅಲ್ಲಿ ಇದೀವಿ. ನಾನು ನನ್ ಮಗ ಆರಾಮಿದೀವಿ, ನಮಗೇನಾಗಿಲ್ಲ. ನಮ್ ಕಡೆಯವ್ರು ಯಾರು ಇದಾರೆ ಮೇಡಮ್ ಕರ್ನಾಟಕದವರಲ್ಲಿ ನಿಮ್ಮ ಹತ್ರ? ಕರ್ನಾಟಕದವ್ರಲ್ಲಿ ಇವರು ಸಾಗರದವ್ರು ಒಬ್ರು ಇದಾರೆ. ಯಾವಾಗ ಹೋಗಿದ್ದು ಮೇಡಮ್ ನೀವು?
ನಾವು 19th ಹೋಗಿದ್ದು ಸರ್. ಓಕೆ ಓಕೆ. ಇವತ್ತು ಪ್ಲಾನ್ ಇತ್ತಾ ಮೇಡಮ್ ಇವತ್ತು ಬರೋದು? ಇಲ್ಲ ಇಲ್ಲ, ನಾವು 24th ಬರೋದು. ಇಲ್ಲಿ ಶಿವಮೊಗ್ಗದಲ್ಲಿ ಎಲ್ಲಿ ಮೇಡಮ್ ಮನೆ? ಒಂದ್ ನಿಮಿಷ, ಆಮೇಲೆ ಮಾಡಿ. ಮೇಡಮ್ ಶಿವಮೊಗ್ಗದಲ್ಲಿ ಮನೆ ಎಲ್ಲಿ? ಏನಾಯ್ತು ಮೇಡಮ್? ಸರ್ ಪಹಲ್ಗಾಮ್ ಅಂತ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಮೇಲ್ಗಡೆ ಒಂದು ಸ್ಪಾಟ್ ಇದೆ, ಮಿನಿ ಸ್ವಿಟ್ಜರ್ಲೆಂಡ್ ಅಂತ. ಅಲ್ಲಿ ಕುದುರೆಯಲ್ಲಿ ಹೋಗ್ಬೇಕು, ಅಲ್ಲಿ ಹೋಗಿ ಇಳಿದ್ವಿ. ಜಸ್ಟ್ 5 minutes ಆಗಿತ್ತು. ಸ್ನಾಕ್ಸ್ ತಗೊಳ್ಳೋಣ ಅಂತ ಹೋದ್ವಿ. ನನ್ನ ಗಂಡ ಇದನ್ನ ಸ್ನಾಕ್ಸ್ ಆರ್ಡರ್ ಮಾಡಕ್ಕೆ ಅಂತ ಈಚೆ ಹೋದ್ರು. ಅಷ್ಟೊತ್ತಿಗೆ ಗುಂಡಿನ ಸೌಂಡ್ ತರ ಕೇಳಿಸ್ತು. ನಾವೇನ್ ಅನ್ಕೊಂಡ್ವಿ ಆರ್ಮಿದೇನೋ ಇದಾಗ್ತಿದೆ ಅಂತ. ಅದ್ ನೋಡಿದ್ರೆ ಮೇಡಮ್